ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ರಾಗಿ ಮತ್ತು ಓಟ್ಸ್ನ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಮಾಡುವಂಥ ಗಂಜಿ. ತುಂಬ ಬೆನಿಫಿಟ್ಸ್ ಇರುವಂಥ ಗಂಜಿ ಇದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ಒಂದು ಪಾತ್ರೆಗೆ ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು 3 ಜನಕ್ಕಾಗೋಷ್ಟು ಗಂಜಿನ ಮಾಡ್ತಾ ಇರೋದ್ರಿಂದ ನಾನು 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಬಿಟ್ಟು ನಾನು ಇದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ನೀರು ಸ್ವಲ್ಪ ಮಳ್ಳೋ ಥರ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಬಟ್ಲಿಗೆ 1 ಚಮಚಷ್ಟು ರಾಗಿ ಹಿಟ್ಟು ಮತ್ತು ಇನ್ನೊಂದು ಅರ್ಧ ಚಮಚಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು 3 ಸ್ಪೂನ್ ಆಗೋಷ್ಟು ಓಟ್ಸ್ನ ಹಾಕ್ಕೊತಾ ಇದ್ದೀನಿ. ನಾನು ಒಬ್ಬೊಬ್ಬರಿಗೆ ಒಂದೊಂದು ಸ್ಪೂನ್ ಆಗೋಷ್ಟು ಓಟ್ಸ್ನ ಅಂತ ಅಂದ್ಕೊಂಡು 3 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಚೂರೇ ಹಾಕ್ತಾ ಗಂಟು ಇಲ್ಲದೆ ಇರೋ ಥರ ತೆಳುವಾಗಿ ಕಲಿಸ್ಕೊಬೇಕು ಇದನ್ನು. ಸೊ ಈ ಓಟ್ಸ್ ರೆಸಿಪಿ ಏನಂದರೆ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಈ ಗಂಜಿನ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ, ಆಮೇಲೆ ಟೇಸ್ಟಿಯಾಗಿಯೂ ಇರುತ್ತೆ. ಮಕ್ಕಳಿಗೆ ವೆಯ್ಟ್ ಗೇನ್ ಆಗಲಿಲ್ಲ ಅಂದರೆ ಅಥವಾ ಐರನ್ ಕಂಟೆಂಟು ಇದರಲ್ಲಿ ಯಥೇಚ್ಛವಾಗಿರೋದ್ರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು ಈ ಗಂಜಿ. ಆಮೇಲೆ ಇದಕ್ಕೆ ನೀರೆಲ್ಲ ಕುದೀತಾ ಇತ್ತಲ್ವ, ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ ಅಂದರೆ ಮೆಣಸಿನ ಪುಡಿ ಹಾಕ್ಕೊಂಡು, ಇನ್ನೊಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಅಜ್ವಾನ್ ಕಾಳು ಅಂದರೆ ಓಮ್ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕೋದ್ರಿಂದ ಡೈಜೆಷನ್ನು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಇನ್ನು ಅಗಸೆ ಬೀಜ, ಕಲ್ಲಂಗಡಿ ಬೀಜ ಎಲ್ಲ ಸೇರಿಸಿ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು, ಈಗ ಹಿಟ್ಟನ್ನು ಕಲಸಿಟ್ಟಿದ್ನಲ್ವ ಅದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈ ಕುದೀತಾ ಇರುವ ನೀರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಡ್ರೈ ಫ್ರೂಟ್ಸು ಅಥವಾ ಈ ಬೀಜಗಳಿರ್ಬೋದಲ್ವ, ಅದನ್ನ ಮಕ್ಳುಗಳು ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ. ಈ ಥರ ಗಂಜಿಗೆಲ್ಲ ಹಾಕ್ಕೊಟ್ರೆ ತುಂಬ ಈಸಿಯಾಗಿ ತಿಂತಾರೆ, ಅವರಿಗೆ ಹೊಟ್ಟೆಗೆ ಬೇಗ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಥರ ಗಂಜಿಯಲ್ಲಿ ಯಾವುದ್ರಲ್ಲಾಗುತ್ತೋ ಆ ಥರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿ ಕೊಡೋದು ಒಂದು ಸ್ವಲ್ಪ ಒಳ್ಳೆಯದು ಅಂತ ಹೇಳ್ಬೋದು. ಇವಾಗ ಇದು ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಯಕ್ಕೆ ಬಿಟ್ಟು, ಅಂದರೆ ಕೈ ಆಡಿಸ್ತಾನೆ ಇರಬೇಕು. ಸೊ ಇವಾಗ ನಾನು ಪಕ್ಕದಲ್ಲಿ ಏನು ಮಾಡ್ತೀನಿ, ಹಾಗೆ ಬೇಗ ಒಂದು 4ರಿಂದ 5 ಕುಟ್ಟಣಿಗೆ ಗೋಡಂಬಿ, ಬಾದಾಮಿ ಹಾಕ್ಕೊಂಡು, ಒಂದು ವಾಲ್ನಟ್ಟನ್ನು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜನ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ಕುಟ್ಕೊತೀನಿ ಅಷ್ಟೇ. 1-2 ಸೆಕೆಂಡಲ್ಲಿ ಆಗಿಬಿಡುತ್ತೆ ಇದು. ಒಂಚೂರು ತರಿಯಾಗಿ ಹೀಗೆ ಜಜ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ ಇದು ಸ್ವಲ್ಪ ಫೈನ್ ಆಗಬೇಕು ಅಂದರೆ ಬೇಕಂದ್ರೆ ಮಿಕ್ಸಿ ಜಾರಲ್ಲೂ ನೀವು ಫೈನಾಗಿ ರುಬ್ಕೋಬೋದು. ನನಗೆ ಒಂಚೂರು ತರಿಯಾಗಿ ಬಾಯಿಗೆ ಒಂದು ಸ್ವಲ್ಪ ಅವಾಗವಾಗ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ಗಂಜಿ ಕುದೀತಾ ಇರುವಾಗ ನಾನು ಏನು ಮಾಡ್ತೀನಿ, ಇದಕ್ಕೆ 1 ಗ್ಲಾಸಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಾಯಿಸ್ಬಿಟ್ಟು ಆರಿಸಿರೋವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು 3 ಜನಕ್ಕೆ ಅರ್ಧ ಗ್ಲಾಸಷ್ಟು 1.5 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿರೋದು. ಈ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು, ಇದು ಅತಿ ಗಟ್ಟಿಯಾಗಿ ಇರೋದಿಲ್ಲ, ಅತಿ ತೆಳುವಾಗಿ ಇರೋದಿಲ್ಲ, ಮೀಡಿಯಮ್ ಆಗಿ ಕುಡಿಯೋಕ್ಕೆ ಒಂಥರ ತುಂಬ ಪಾಯಸ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಮತ್ತು ಜೀರಿಗೆ, ಓಂಕಾಳು, ಮೆಣಸಿನ ಪುಡಿ ಅದೆಲ್ಲ ಬಾಯಿಗೆ ಆ ಫ್ಲೇವರ್ ಕೊಡೋದ್ರಿಂದ ಮಕ್ಕಳಿಗಂತೂ ಕುಡಿಯೋಕ್ಕೆ ತುಂಬ ಖುಷಿಪಟ್ಟು ಕುಡಿತಾರೆ. ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿನಾದರೂ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮ್ಲಿಗೆ ಇದನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ವಾರದಲ್ಲಿ 2-3 ಸತಿ ಕುಡಿಯೋದ್ರಿಂದ 100% 1-2 kg ವೆಯ್ಟ್ ಲಾಸ್ ಪಕ್ಕ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡಿದ್ರಲ್ವ, ನಾನು ಡ್ರೈ ಫ್ರೂಟ್ಸ್ ಪೌಡ್ರನ್ನೆಲ್ಲ ಹಾಕಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ನಾನು ಇದನ್ನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ನೋಡ್ತಾರೆ, ನೀವು ಡ್ರೈ ಫ್ರೂಟ್ಸ್ನ ಫ್ಲೇಮ್ನ ಆಫ್ ಮಾಡಬೇಕಂದ್ರೂ ಹಾಕ್ಕೋಬೋದು. ಯಾಕಂದರೆ ಬಾಯಿಗೆ ನಿಮಗೆ ಕ್ರಿಸ್ಪ್ ಥರ ಸಿಗಬೇಕು ಅಂದರೆ ಆಮೇಲೆ ಹಾಕ್ಕೋಬೋದು. ಮಕ್ಕಳಿಗೆ ಅಥವಾ ವಯಸ್ಸಾದವ್ರಿಗೆ ಕೊಡ್ತೀರಂದರೆ ಒಂಚೂರು ಕುದಿಸ್ಬಿಟ್ಟು ಹಾಕಿದರೆ ಮೆತ್ತಿಗೆ ಸಾಫ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬಟ್ಲಕ್ಕೆ. ನೋಡ್ತಾ ಇರ್ಬೋದು, ಬಿಸಿ ಆಗಿದ್ದಾಗಲೇ ಇದನ್ನು ಕುಡಿದ್ರೆ ದೇಹಕ್ಕೆ ಅದು ಹಿತ ಅನಿಸುತ್ತೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಕೇಳಲೇಬಾರ್ದು, ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ಗಂಜಿಗಿಂತ, ಮಾಮೂಲಿ ಅಂಬ್ಲಿಗಿಂತ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಅಥವಾ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ಕುಡಿತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತೋ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಬರ್ತೀನಿ, ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ.